ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಹೇಗೆ ಕನ್ನಡಿಗ 13 ಬೆಳಗಿನ ಶುಭೋದಯಗಳು. ಬೆಳಗ್ಗೆನೆ PPL ಆಡೋಕೆ ಅಂತ ಜಿ ಕನ್ನಡದಿಂದ ಹೊರಟಿದ್ದೀವಿ. ಎಲ್ಲ ರೆಡಿಯಾಗಿ ಕುಂತೀವಿ. ಇವತ್ತು ಏನಪ್ಪ ಅಂದರೆ ಜಿ ಕನ್ನಡ ಆಲ್ ವರ್ಕರ್ಸ್ಗೆ ಕ್ರಿಕೆಟ್ ಲೀಗ್ ಇಟ್ಟಿದ್ರು, PPL ಅಂತ, ಅಂದರೆ ಪ್ರೊಡಕ್ಷನ್ ಪ್ರೀಮಿಯರ್ ಲೀಗ್ ಅಂತ. ಅದಕ್ಕೋಸ್ಕರ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಣ ಅಂತ ಹೋಗ್ತಾ ಇದ್ದು. ಅದಕ್ಕೆ ನಮ್ಮ ಪುಣ್ಯಣ್ಣ ಬಂದು ನಿಜವಾಗ್ಲೂ ನೀವು ಕ್ರಿಕೆಟ್ ಆಡ್ತೀರೋ ಇಲ್ಲ ಏನು ಮಾಡ್ತೀರಾ ಅಂತ ರೇಗಿಸ್ತಾಯಿದ್ರು. ಸರಿ, ಹಂಗೆ ರೇಗಿಸ್ತಾಯಿದ್ರು. ಓಕೆ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಪುಣ್ಯಣ್ಣನ ಜೊತೆ ಹೊರಟೋ ಗಾಡಿ ಎತ್ಕೊಂಡು. ಗಾಡೀಲಿ ಬೇರೆ ನಾವು ತ್ರಿಪ್ಸ್ ಹೋಗ್ತಾಯಿದ್ದು. ಎಲ್ಲಾದರೂ ಪೊಲೀಸ್ ಗೀಲೀಸ್ ಹಿಡ್ದರು ಅಂತ ಒಂದು ಕಡೆ ಭಯ ಬೇರೆ. ಅದ್ರ ಜೊತೆಗೆ ಗಾಡೀಲಿ ಪೆಟ್ರೋಲ್ ಐತೆ ಏನು ಅಂತ ಒಂದು ಮಾತನ್ನ ಮಂಜಣ್ಣ ಕೇಳಿದೆ. ಹಂಗೇನಿಲ್ಲ ಬಾರ, ಹೋಗ್ಬೋದು ಆರಾಮಾಗಿ ಅಂತ ಅಂದ. ಸರಿ ಓಕೆ ಅಂತ ಹೊರಟು. ಹೋಗೋದಾರಿಲಿ ಮಾಮೂಲಿ ನಮ್ಮ ದೇವಸ್ಥಾನ ಇತ್ತು, ದೇವಸ್ಥಾನಕ್ಕೆ ಕೈ ಮುಟ್ಕೊಂಡು ಮಾತಾಡ್ಕೊಂಡು ಹೊರಟು. ತಾಯಿ ಒಂದು ನಮಸ್ಕಾರ ಮಾಡಿಕೊಂಡು ಕ್ರಿಕೆಟಿಂದ ಗೆದ್ದು ಬರೋಣ ಅಂತ ಹೊರಟಿದ್ದೆ. ತಾಯಿ ನಮ್ಮವ್ವ ಕಾಪಾಡ್ಬಿಟ್ಟು ಮ್ಯಾಚ್ ಗೆಲ್ಸವ ಸಾಕು. ನಮ್ಮ ಹುಡುಗರು ನೋಡಿ ಮ್ಯಾಚ್ ಗೆಲ್ಲೋಣ ಅಂದ್ಬಿಟ್ಟು ಅಲ್ಲಿ ಪೂಜೆ ಕುಂಕುಮ ಎಲ್ಲನೂ ಇಟ್ಕೊಂಡು ಬರ್ತಾವ್ರೆ. ಸರಿ ಭಗವಂತ ಮ್ಯಾಚ್ ಗೆಲ್ಸೋ ಸಾಕು ಅಷ್ಟೇ ಅಂತ ಕೇಳ್ಕೊಂಡು. ಇವರೇ ನಮ್ಮ ಮಂಜಣ್ಣ ಅಂತ. ಇವರು ರಮೇಶ ಅಂತ ಅಲಿಯಾಸ್. ಏನು ಹೇಳಬೇಕು ರಾಮ? ರಾಮ ಅಲ್ಲ, ನಿನ್ನ ಅಡ್ಡ ಹೆಸರು ಹೇಳೋ. ಏನಂತ ಕರೀತಾರೆ? ಹಾಂ, ಅವ್ರ ಫ್ರೆಂಟಲ್ಲಿ ಮಂಜು ಅಂತ ಅನ್ನಲ್ಲ, ಅವರು ನಿಂಬೆಹಣ್ಣು ಮಂಜಣ್ಣ ಅಂತ ಫ್ರೆಂಡ್ಸ್. ದೇವಸ್ಥಾನ ಹತ್ರ ಎಲ್ಲನೂ ಬೇಡ್ಕೊಂಡು ಅಲ್ಲಿಂದ ಹೊರಟು ಸೀದಾ ಕ್ರಿಕೆಟ್ ಬಗ್ಗೆನೇ ಮಾತಾಡ್ಕೊಂಡು ಹೋಗೋದಾರಿ. ನಾವು ಬೇರೆ ತ್ರಿಪ್ಸಿದ್ವಲ್ಲ, ನಮ್ಮ ಹುಡುಗ ಕಾಯ್ತಾ ಇದ್ದ ಅಲ್ಲೇ ಸಿಗ್ನಲ್ ಹತ್ರ. ಆ ಸಿಗ್ನಲ್ ಹತ್ರ ಇಳ್ಕೊಂಡು ಆ ಗಾಡೀಲಿ ನಾವು ಹೊರಟೆ. ಸೀದಾ ಹಬ್ಬ ನೋಡಿ ಎಂಟ್ರಿ ಅದು. ಯಾರು ಕಾಣ್ತಿಲ್ವಲ್ಲ, ಪ್ರೊಡಕ್ಷನ್ ಟೀಮು ಎಲ್ಲ ಇಲ್ಲೇ ಕ್ರಿಕೆಟ್ ಆಡೋಣ ಹೊರಡೋಣ ಅಂದರು. ನೋಡಿರಿ ಯಾರು ಇಲ್ಲ ಇಲ್ಲಿ. ಎಲ್ಲ ಹೊರಟವ್ರ, ಬಿಟ್ಟೋಗ್ಬಿಟ್ರ. ಎಲ್ಲ ಬಿಟ್ಟೋಗ್ರಿ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ಅವ್ರು ಬಿಟ್ಟೋಗಿರೋದಲ್ಲ. ಅವ್ರು ಇನ್ನೂ ಯಾರು ಬಂದೇ ಇರಲಿಲ್ಲ. ಅಲ್ಲಿಂದ ಬೈಕಿಂದ ಇಲ್ಲಿ ಮುಗಿಸ್ಕೊಂಡು PPLಗೋಸ್ಕರ ಹಬ್ಬ ನೋಡಿಗೆ ಬಂದು. ಹಬ್ಬ ನೋಡಿಲಿ ಇಲ್ಲಿ ಭರ್ಜರಿ ಬ್ಯಾಚುಲರ್ ಸೆಟ್ ಹತ್ರ ನೋಡಿಕೊಂಡು ಸೆಟ್ಟೆಲ್ಲ ನೋಡಿ ಸ್ವಲ್ಪ ನಾವೇ ಮಾಡಿದ್ದಲ್ವ, ಇನ್ನೇನು ನೋಡೋದು ಮತ್ತೆ. ಆದರೆ ನಿಮಗೆ ತೋರಿಸ್ಬೇಕಲ್ವ, ತೋರ್ಸೋಣ ನೋಡಿ. ಸರಿ ಫ್ರೆಂಡ್ಸ್, ಭರ್ಜರಿ ಬ್ಯಾಚುಲರ್ ಸೆಟ್ಟೆಲ್ಲ ನೋಡಾಯಿತು. ಸುಮ್ಮನೆ ಆಚೆ ಬಂದೆ. ಅಲ್ಲೊಂದು ಇಷ್ಟೊತ್ತು ಕೂತ್ಕೊಂಡೆ ಅಲ್ಲೇ ಕ್ರಿಕೆಟ್ ಆಡೋಣ ಅಂತ ನಮ್ಮ ಹುಡುಗರೆಲ್ಲ ಅಂದರು. ಸರಿ ಓಕೆ ಕ್ರಿಕೆಟ್ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಕ್ರಿಕೆಟ್ ಆಡ್ಬೇಕಾದ್ರೆ ನಮ್ಮ ಹುಡುಗನ ಫೋನ್ ಕೊಟ್ಟೆ. ಅವ್ನು ನೋಡಿದ್ರೆ ವೀಡಿಯೋ ಮಾಡಿಕೊಂಡು ಅವ್ನು ಮಾತಾಡಿಕೊಂಡು ನೋಡಿ ಇಲ್ಲಿ ಈ ಥರ ಮಾಡಿದ್ದಾರೆ. ಹಬ್ಬ ನೋಡೋ ಸ್ಟುಡಿಯೋದಿಂದ ಸೀದಾ ಸ್ಟೇಡಿಯಂ ಹತ್ರ ಹೊರಟು ಹೋಗ್ತಾ ಇದ್ದೀವಿ. ರೂಟ್ ಗೊತ್ತಾಗ್ತಾ ಇಲ್ಲ. ಈ ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬೇರೆ. ರೈಟು ಬ್ರೋ. ಲಾಸ್ಟಿಗೂ ಬಂದು ನಮಗೆ ರೂಟ್ ಹೇಳ್ಕೊಡೋಕ್ಕೆ ಅಂದ್ಬಿಟ್ಟು ನಮ್ಮ ಹಿಂದೆ ಬರ್ತಾ ಇದ್ದಾರೆ ಗುರುಗಳು. ಹೊಡಿ ಹೊಡಿ. ಹಾಂ, ಟೀ ಕುಡಿಯೋದಾ? ಓಕೆ. ನಮ್ಮಣ್ಣ ಇಲ್ಲೆಲ್ಲ ಸಕ್ಕದಾಗಿದೆ ಟೀ ಅಂದರು. ಇಲ್ಲೇ BGS ಆಪೋಸಿಟ್ ರೋಡು. ನೋಡೋಣ ಯಾವುದು ಅಂತ. ಬ್ರೋ ಟೀ ಅನ್ಕೊಂಡೆ ಅಂದ್ರೆ ಸಾಯಿಬಾಬಾ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀರಾ? ನಮ್ಮಣ್ಣ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಗ್ಲೋಬಲ್ ಗೇಟಿಂದ ಆಚೆ ಇಲ್ಲಿ ಟೀ ಸಖತ್ತಾಗಿ ಮಾಡ್ತಾರೆ, ಹೋಗಿ ಕುಡಿಯೋಣ ಅಂತ ಅಂದರು. ಸರಿ ಓಕೆ ಇನ್ನೇನು ಒಳಗೆ ಕುಡಿಯೋಣ ಅಂತ ಹೊರಟು. ಯಾಕೋ ರೆಸ್ಟೋರೆಂಟ್ ಹತ್ರ ಕರ್ಕೊಂಡು ಹೋಗ್ತಾರಲ್ಲ ಅಂತ ಒಂದು ಕಡೆ ಭಯ ಆಗೋಗ್ಬಿಡ್ತು. ಅದಕ್ಕೆ ಕೂಗಿ ಕೇಳಿದೆ, ಇಲ್ಲ ಮುಂದೆ ಹೊಂಟೋಗ್ಬಿಟ್ರು. ಕ್ರಿಕೆಟ್ ಆಡೋಕ್ಕೋಸ್ಕರ ವಾಟರ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬ್ರೋ ಬರ್ತೀರಾ? ಬನ್ನಿ ಬ್ರೋ.
ಒಂದು 25 ಡೇಸ್ ಹಾಂ ರೆಗ್ಯುಲರ್ ಆಗಿ ಟೀ ಕುಡಿತೀವಿ. ಹಾಂ ಹಾಂ ಯಾವುದಿದು ಬ್ರೋ ನೇಮು? ಅಣ್ಣ 4 ಟೀ. ಡೈಲಿ ಅವನೇನೋ ಲಾಗ್ ಮಾಡ್ತಾನೆ, ಗ್ರೌಂಡ್ ಅಣ್ಣ ಡೈಲಿ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾನಂತೆ. ತಲೆ ತಿಂದಾಕ್ತವನೆ. ಟೀ ಮಾತ್ರ ಸಖತ್ತಾಗಿತ್ತು. ಟೀನ ಮಡಿಕೆಲಿ ಬೇರೆ ಕೊಟ್ಟಿದ್ರು, ಇನ್ನೂ ಕೇಳಬೇಕಾ, ಇನ್ನೂ ಸಖತ್ತಾಗಿತ್ತು ಟೀ ಕುಡ್ಕೊಂಡು ಸೀದಾ ಗ್ಲೋಬಲ್ ಒಳಗೆ ಹೊರಟು. ನಮ್ಮ ಗ್ಲೋಬಲ್ ಗ್ರೌಂಡು ನಾವು ಬ್ಯಾಟ್ ಇಟ್ಕೊಂಡಿದ್ದೀವಿ, ಬಾಲ್ ನನ್ನ ಹತ್ರಕ್ಕೆ ಬಂತು. ತಗೊಳ್ಳಿ ಬ್ರೋ. ನಮಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಅಂಪೇರ್ ಆಗ್ಬಿಡ್ತೀವಿ ಡೈರೆಕ್ಟಾಗಿ. ಹೆಂಗಿರೋ ನಮಗಂತೂ ಕ್ರಿಕೆಟ್ ಅಂತೂ ಆಡೋಕ್ಕೆ ಬರಲ್ಲ, ಬ್ಯಾಟಿಂಗ್ ಹೋಗಿ ಕೊಡಲ್ಲ, ಬೌಲಿಂಗ್ ಹೋಗಿ ಕೊಡಲ್ಲ, ಫೀಲ್ಡ್ ಸುಮ್ಮನೆ ಕಾಯಿಸ್ತಾರೆ ಅಂದ್ಬಿಟ್ಟು ಸುಮ್ಮನೆ ಲೆಗ್ ಅಂಪೈರ್ ಆಗಿಬಿಟ್ಟು ಒಳ್ಳೆದೇ ಒಳ್ಳೇದು ಅಂದ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಅವನು ಬೆಳಿಗ್ಗೆ ಟೀ ಕುಡಿದು ವಿಡಿಯೋ ಮಾಡಿಲ್ವಂತ, ಬೆಳಿಗ್ಗೆ ಟೀ ಕುಡಿದ್ರೆ ವಿಡಿಯೋ ಮಾಡಿಲ್ವಂತ. ಅದಕ್ಕೆ ಈಗ ಇಲ್ಲಿ ಅದು ಯಾವುದು ಪಂಚಾಯತ್ ಹಾಂ ಪಂಚಾಯತ್ ಇಲ್ಲೊಂದು ಹೊಸದು ಓಪನ್ ಆಯ್ತು ಅವ್ರು ದೊಡ್ಡದು. ನಾಳೆ ನಾವೇನು ಮಾಡ್ಬೇಕು ಗೊತ್ತಾ? ಇದೆ ಪಂಚಾಯತ್, ಹೇಳೋಕೆ ಒಂಥರ ಪಂಚಾಯತ್ ಪಂಚಾಯತ್ ಅಂತಾನೆ ಅದು. ನೀವೇ ನೋಡಿ ಒಂದ್ಸಲಿ ಓದಿ ಕಮೆಂಟ್ ಮಾಡಿ. ಅದು ಟೋಟಲ್ ಆಗಿ 7 ಬಿಸ್ಕೆಟ್. ಆಮೇಲೆ ಕಂಟೆಂಟ್ ವಾಯ್ಸ್ ಕೊಡ್ತೀನಿ ನಾನು ಅವ್ರಿಗೆ. ಅವರು ನಮ್ಮ ಟೀಮ್ ಮೆಂಟರ್ ಅಂತ, ಅವ್ರಿಗೆ ಸ್ವಲ್ಪ ಜೂಮ್ ಹಾಕ್ಬಿಟ್ಟು ಅವ್ರು ಮೆಂಟರ್. ಪಾಪ ಕ್ರಿಕೆಟ್ ಆಡಿ ನೋಡಿ ಇಲ್ಲಿ ಎಲ್ಲ ಗಾಯಗಳು. ಪಾಪ ಮೆಂಟರ್ ಅಂತ ಮೆಂಟರ್ ತೋರಿಸ್ತೀನಿ ಲಾಸ್ಟ್ ಪೇ ಮಾಡ್ಬೇಕಾರೆ. ಇಲ್ಲಿ ಜೂಮ್ ಹಾಕಿ ಮೆಂಟರ್ 2 ಪಾಯಿಂಟ್ ನಾನು ನೋಡಿ ನಮ್ಮ ನಿಂಬೆಹಣ್ಣು ಮಂಜಣ್ಣ ಅವರು. ಜೂಮ್ ಅಪ್ಪ ಬೇಡ, ಅದೇ ಜೂಮ್ ಆಯ್ತು. ಯಾವ ಕಲರ್ ಪ್ಯಾಂಟು? ನಮ್ಮ ಮೆಂಟರ್ ಬಟ್ಟೆ ಕೊಡಿಸ್ತಾರೆ, ಹೊಸ ಬಟ್ಟೆ ಹೊಸ ಶೂ. ಇವರೇ ನಮಗೆ ಸ್ಪಾನ್ಸರು. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕ್ರಿಕೆಟ್ ಆಡಿ ಅದ್ರ ಜೊತೆಗೆಲ್ಲ ಎಷ್ಟೊಂದು ಎಂಜಾಯ್ ಮಾಡ್ತಾಯಿದ್ವಿ ಅಂದರೆ ಕಾರಣ ಇವರೇ ಆಟ ಡೈರೆಕ್ಟ್ರು ನವೀನ್ ಅವರು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಎಲ್ಲರೂ ನಾಳೆ ಆಡೋ ಕ್ರಿಕೆಟ್ಗೋಸ್ಕರ ಒಂದೇ ಥರ ಬಟ್ಟೆ ಇಕ್ಕೊಂಡು ಒಂದೇ ಥರ ಶೂ ಇಕ್ಕೊಂಡು ಆಟಾಡೋಣ ಅಂತ ಹೇಳಿದರು. ಸರಿ ಓಕೆ ಅಂದ್ಕೊಂಡು ರೆಡಿಯಾಗಿ ಸಂಜೆ ಕ್ರಿಕೆಟೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಇದ್ದು, ಅಲ್ಲಿ ಒಂದೇ ಥರ ತೊಗೊಳ್ಳೋಣ ಅಂತ. ಗ್ಲೋಬಲ್ ಆಚೆ ಸೂಪರ್ ಟೀ ಎಲ್ಲ ಪಂಚಾಯತ್. ಅಪ್ಪ ಎಲ್ಲರಿಗೂ ನಾನು ಎಂಟ್ರಿ ಫೀಸ್ ಕಟ್ಟಿದ್ದೀನಿ. ಎಂಟ್ರಿ ಫೀಸ್ ಕೇಳಲ್ಲ, 500 ನಾನು ಕಟ್ಟಿದ್ದೀನಿ. ಎಲ್ಲರೂ ಎಂಟ್ರಿ ಫೀಸ್ ಕೇಳಲ್ಲ. ದಯವಿಟ್ಟು ಶೂ ಪ್ಯಾಂಟ್ ಮಾತ್ರ ಮಾಡ್ಕೊಳ್ಳಿ. ಏನು ಎಲ್ಲರಿಗೂ ಆ್ಯಡ್ ಆಯಿತು ಅನಿಸುತ್ತೆ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾರನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.